ಹಾಯ್ ಎಲ್ರಿಗೂ ನಮಸ್ಕಾರ. ದಿನಕ್ಕೊಂದು ಕಥೆಯಲ್ಲಿ ಇವತ್ತಿನ ಕತೆ ಡಾಲ್ಫಿನ್ ಮತ್ತು ಕೋತಿ. ಸೋಮಾಪುರ ಅನ್ನುವ ಊರು ಸಮುದ್ರದಿಂದ ಸುತ್ತುವರಿಯಲ್ಪಟ್ಟಿರುತ್ತದೆ. ಆ ಸಮುದ್ರದ ನೀರಿನಲ್ಲಿ ಅನೇಕ ಡಾಲ್ಫಿನ್ ಗಳಿರುತ್ತೆ. ಸೋಮಾಪುರದ ಜನರಿಗೆ ಡಾಲ್ಫಿನ್ ಅಂದ್ರೆ ತುಂಬಾ ಇಷ್ಟ. ಡಾಲ್ಫಿನ್ ಗಳಿಗೂ ಅವರ ಜನರ ಅಂದ್ರೆ ತುಂಬಾ ಇಷ್ಟವಾಗ ಒಮ್ಮೆ ಸೋಮಾಪುರಕ್ಕೆ ಬರುತ್ತಾ ಇದ್ದ ಹಡಗೊಂದು ಬಿರುಗಾಳಿಗೆ ಸಿಕ್ಕಿ ಬಂಡೆ ಹೊಡೆದು ಮುರಿದು ಹೋಗುತ್ತೆ. ನೋಡಿದ ಡಾಲ್ಫಿನ್ ಗಳಿಗೆ ಮನುಷ್ಯರಿಗೆ ಸಹಾಯ ಮಾಡಬೇಕು ಅಂತ ಬರ್ತಾರೆ. ಆ ಹಡಗಿನಲ್ಲಿ ಮನುಷ್ಯರ ಜೊತೆ ಅವರ ಸಾಕು ಪ್ರಾಣಿಗಳು ಇರುತ್ತೆ. ಅದರಲ್ಲಿ ಒಂದು ಕೋತಿ ಇರುತ್ತೆ. ಅದು ನೀರಿನಲ್ಲಿ ಬಿದ್ದು ಒದ್ದಾಡ್ತಾ ಇರುತ್ತೆ. ನೋಡಿ ಡಾಲ್ಫಿನ್ ಮನುಷ್ಯ ಅಂತ ತಿಳ್ಕೊಂಡು ತನ್ನ ಮೇಲೆ ಕೂರಿಸ್ಕೊಂಡು ಹೋಗ್ತಾ ಇರುತ್ತೆ. ಕೋತಿಗೆ ನಾನು ಡಾಲ್ಫಿನ್ ಮೇಲೆ ಕೂತಿದ್ದೀನಿ ಅಂತ ಜಂಬ ಬರುತ್ತೆ. ಈ ಮಧ್ಯದಲ್ಲಿ ಡಾಲ್ಫಿನ್ ಕೇಳುತ್ತೆ, ನೀವು ಸೋಮಾಪುರದ ಪ್ರಜೆನಾ ಅಂತ. ಅದಕ್ಕೆ ಕೋತಿ ಹೇಳುತ್ತೆ, ಹೌದು, ನಾನು ಅಲ್ಲಿನ ದೊಡ್ಡ ಮನೆಗೆ ಸೇರಿದವನು ಅಂತ. ಡಾಲ್ಫಿನ್ ಮತ್ತೆ ಕೇಳುತ್ತೆ, ನೀವು ಆಗಾಗ ಹಡಗಿನಲ್ಲಿ ಸಂಚರಿಸ್ತೀರಾ ಅಂತ. ಅದಕ್ಕೆ ಕೋತಿ ಹೇಳುತ್ತೆ, ಹೌದು, ಹಡಗು ನಾನು ಸ್ನೇಹಿತ, ನಾನು ತುಂಬಾ ವರ್ಷಗಳಿಂದ ಅದರಲ್ಲೇ ಇದ್ದೀನಿ ಅಂತ. ಇದು ವಿಚಿತ್ರ ಅನ್ಸುತ್ತೆ. ತಾನು ತಲೆ ಎತ್ತಿ ನೋಡುತ್ತೆ, ಕೋತಿ ಕಾಣಿಸುತ್ತೆ. ಡಾಲ್ಫಿನ್ ಕೋತಿನ ನೀರಿನಲ್ಲಿ ಹಾಕಿ ಹೊರಟೋಗುತ್ತೆ. ಥ್ಯಾಂಕ್ ಯು ಸೋ ಮಚ್.